5ನೇ ತಾರೀಕು ಈದ್ ಮಿಲಾದ್ ಹಬ್ಬ ನಮಗೆ ತುಮಕೂರು ಮತ್ತು ಶಿರಾ ಸ್ವಲ್ಪ ಕುಣಿಗಲಲ್ಲಿ ಅದ್ಧೂರಿಯಾಗಿ ಮಾಡ್ತಾರೆ. ಸೊ ತುಮಕೂರಲ್ಲಿ ಹೆಚ್ಚು ಜನ ಜಾಸ್ತಿ ಸೇರೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಶಿರಾದಲ್ಲಿ ಭಾಳ ಸೂಕ್ಷ್ಮವಾಗಿ ಇರುವಂಥ ಸಾಧ್ಯತೆ ಇರುತ್ತೆ. ಎಸ್ಪೆಷಲಿ ಮಲ್ಲಿಕ್ ರಾಹಮ್ ದರ್ಗಾ ಸರ್ಕಿಲ್ ಏನಿದೆ ಅಲ್ಲಿ ಜನ ಹಿಂದೂ ಮತ್ತು ಮುಸ್ಲಿಂ ಕಮ್ಯುನಿಟಿ ಒಂದೇ ಕಡೆ ಇರುವಂಥ ಜಾಗ ಅದು. ಅಲ್ಲಿ ಸ್ವಲ್ಪ ಸೆನ್ಸಿಟಿವಿಟಿ ಇರುತ್ತೆ. ಆ್ಯಂಡ್ ಜೊತೆಗೆ ಈ ಗಣೇಶ ಹಬ್ಬ ಆರ್ಗನೈಸರ್ಸ್ಗೂ ಮತ್ತು ಈದ್ ಮಿಲಾದ್ ಆರ್ಗನೈಸರ್ಸ್ಗೆ ನಾವು ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅವರು ಫ್ಲೆಕ್ಸಿಸು, ಬಂಟಿಂಗ್ಸು, ಫ್ಲ್ಯಾಗ್ಸು ಏನು ಹಾಕ್ತಾರೆ ಅದು ಯಾವಾಗಿಂದ ಯಾವಾಗ ಹಾಕೋಬೇಕು, ಯಾವಾಗ ತೆಗೆಬೇಕು ಅನ್ನೋದು. ಸೊ ಈಗ ಈದ್ಗೆ ಬಂದು 5ನೇ ತಾರೀಕು ಈದ್ ಅನ್ನುವಾಗ 4ನೇ ತಾರೀಕು ಸಾಯಂಕಾಲದಿಂದ ಅವ್ರಿಗೆ ಅವಕಾಶ ಕೊಡ್ತೀವಿ ಫ್ಲ್ಯಾಗ್ಸ್, ಬಂಟಿಂಗ್ಸ್ ಹಾಕೋಕ್ಕೆ. 5ನೇ ತಾರೀಕು ಹಬ್ಬ ಮುಗಿದಾದ ಮೇಲೆ 6th ಈವ್ನಿಂಗ್ ಒಳಗಡೆ ಅವರವರು ಫ್ಲ್ಯಾಗ್ಸು, ಬಂಟಿಂಗ್ಸು ತೆಕ್ಕೋಬೇಕು. ಜೊತೆಗೆ ಈ ಗಣೇಶ ಪ್ರೊಸೆಷನಲ್ಲಿನೂ ಹಾಗೆ ಯಾವ ದಿನ ಅವ್ರದ್ದು ಪ್ರೊಸೆಷನ್ ಇರುತ್ತೆ ಅದರ ಮುಂದಿನ ದಿನ ಅವರಿಗೆ ಬಂಟಿಂಗ್ಸ್ ಕೊಡೋಕ್ಕೆ ಅವಕಾಶ ಕೊಡ್ತೀವಿ. 6ನೇ ದಿನ ಮಾತ್ರ ಸೊ ಈಗ ಈದ್ ಬಂಟಿಂಗ್ಸ್ ತೆಗೆದಾದ ಮೇಲೆ ಇವರು ಬಂಟಿಂಗ್ಸ್ ಹಾಕ್ಕೊಳ್ಳೋಕ್ಕೆ ಅವಕಾಶ ಕೊಡ್ತೀವಿ. ಆ್ಯಂಡ್ ಅದರ್ವೈಸ್ ರೆಗ್ಯುಲರ್ ಆಗಿ ಇದ್ದರೆ ಒಂದು ದಿನ ಮುಂಚೆ ಬಂಟಿಂಗ್ಸ್ ಹಾಕ್ಕೊಳ್ಳೋಕ್ಕೆ ಮತ್ತು ಪ್ರೊಸೆಷನ್ ವಿಸರ್ಜನೆ ಮುಗಿದಾದ ಮೇಲೆ ನೆಕ್ಸ್ಟ್ ಡೇ ತಗೊಳ್ಳೋಕ್ಕೆ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡಲಾಗಿದೆ. ಸೊ ಅವರು ಏನು ಇತ್ತೀಚೆಗೆ ಒಂದು ರೂಟ್ ಇದೆ ತುಮಕೂರಲ್ಲಿ, ಅವರು ಒಳಗೆ ಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಒಳಗೆಯಿಂದ ಅವರು ಸ್ಟಾರ್ಟ್ ಆಗಿ ಸುಮಾರು ಒಂದು 20-25 ಕಿಲೋಮೀಟರ್ ಇಡೀ ತುಮಕೂರಲ್ಲಿ ಅವರು ಮೆರವಣಿಗೆ ಹೋಗಿ ನಮ್ಮ ಕುಣಿಗಲ್ ರೋಡಲ್ಲಿರುವಂಥ ಒಂದು ಏನು ಅದು ಜಾಗ ಈದ್ಗಾ ಮೈದಾನದಲ್ಲಿ ಅವರು ಫೈನಲ್ ಎಂಡ್ ಮಾಡ್ತಾರೆ. ಸೊ ಅದರ ಪ್ರಕಾರನೇ ನಾವು ಮಾಡ್ತೀವಿ. ನಮಗೆ ಮುಖ್ಯವಾದಂಥ ಸೆನ್ಸಿಟಿವ್ ಪಾಯಿಂಟ್ ಈ ಜೋಡಿ ದರ್ಗಾ ಮತ್ತು ನಾಗರಕಟ್ಟೆ ಪಾಯಿಂಟ್. ಅಲ್ಲಿ ನಾವು ಈಗಾಗಲೇ 2 ಸಮುದಾಯದವರಿಗೆ ತಿಳುವಳಿಕೆ ತಿಳಿಸಿದ್ದೀವಿ. ಅಲ್ಲಿ ಕ್ಯಾಮ್ರಾಸ್ ಎಲ್ಲ ಇದ್ದಾವೆ. ಆ್ಯಂಡ್ ಯಾವುದೇ ಅಹಿತಕರ ಘಟನೆ ಆಗದಂಗೆ ಸೌಹಾರ್ದದಿಂದ ಅಲ್ಲಿ ಪಾಸ್ ಆಗೋ ಥರ ನಾವು ಈಗಾಗಲೇ ಕ್ರಮ ತಗೊಂಡಿದ್ದೀವಿ. ಇದರ ಜೊತೆಗೆ ಮುಖ್ಯವಾದಂಥ ಅದರ್ ಇನ್ಸ್ಟ್ರಕ್ಷನ್ಸರಲ್ಲಿ ನಾವು ಪೆಂಡಾಲಲ್ಲಿ ಮಾಡಬೇಕಾಗಿರುವಂಥದ್ದು ಹೇಳಿರೋದೇನೆಂದರೆ, ಪ್ರತಿಯೊಂದು ಪೆಂಡಾಲ್ನಲ್ಲಿ ಅವರು ಕ್ಯಾಮ್ರಾಸ್ ಅಳವಡಿಸ್ಕೋಬೇಕು. ಆಮೇಲೆ ಯಾವುದೇ ಕಾರಣಕ್ಕೆ ಯಾವುದೇ ಸಮಯದಲ್ಲಿ ಮಿನಿಮಮ್ 2 ಆರ್ಗನೈಸರ್ಸ್ ಕಡೆಯಿಂದ ಇರಲೇಬೇಕು. ಪೆಂಡಾಲ್ನ ಖಾಲಿ ಬಿಟ್ಟು ಹೋಗಂಗಿಲ್ಲ. ಆ್ಯಂಡ್ ಪೆಂಡಾಲ್ ಸುತ್ತಮುತ್ತ ಜಾಗ ಇರಬೇಕು. ಫೈರ್ ಇಂಜನ್ ಏನಾದರೂ ಇದ್ದರೆ ಇಮ್ಮಿಡಿಯೇಟ್ ಬಂದು ಅಟೆಂಡ್ ಆಗೋಕ್ಕೆ ಅವಕಾಶ ಇರಬೇಕು. ಜೊತೆಗೆ ಅವರು ಈ ಫೈರ್ ಎಕ್ಸ್ಟಿಂಗ್ವಿಷರ್ಸನ್ನು ಸಹ ಅಲ್ಲಿ ಅಳವಡಿಸ್ಕೋಬೇಕು. ಈ ಥರ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅವರಿಗೆ ಲಿಖಿತಪೂರ್ವಕವಾಗಿ ನಾವು ಅವರಿಗೆ ತಲುಪಿಸಿದ್ವಿ. ಪರ್ಮಿಷನ್ ತೊಗೊಳ್ಳುವಾಗೂ ಸಹ ಅವರಿಗೆ ತಲುಪಿಸ್ತಾ ಇದ್ದೀವಿ. ಸೊ ಸಿಂಗಲ್ ವಿಂಡೋ ಮೂಲಕ ನಾವು ಕಾರ್ಪೊರೇಷನ್ ಆಫೀಸಲ್ಲಿ ಈಗಾಗಲೇ ಒಂದು ಸಿಂಗಲ್ ವಿಂಡೋ ಜಾಗ ಅಳವಡಿಸಿದ್ವಿ. ಅಲ್ಲಿ ಎಲ್ಲ ಯಾರು ಬೇಕಾದರೂ ಪರ್ಮಿಷನ್ ಹೋಗಿ ತೊಗೊಳ್ಬೋದು. ಸೊ ಪ್ರತಿ ವರ್ಷ ಸುಮಾರು ಒಂದು 5,000 to 6,000 ಜನ ಏನು ಇದು ಇರ್ತಾರೆ. ಅಷ್ಟು ಈ ವರ್ಷವೂ ಇರಬಹುದು ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಆ್ಯಂಡ್ ಬಂದೋಬಸ್ತ್ ಅರೇಂಜ್ಮೆಂಟ್ಸ್ ನಾವು ಏನು ರೆಗ್ಯುಲರಾಗಿ ಮಾಡ್ತಾಯಿದ್ದೀವಿ. ಇಡೀ ಜಿಲ್ಲೆಗೆ ನಾವು ಸುಮಾರು ನಮ್ಮ ಜಿಲ್ಲೆ ಪೊಲೀಸರು ಸಮೇತ ಒಂದು 700 ಹೋಮ್ ಗಾರ್ಡ್ಸು ಮತ್ತು 3 ಪ್ಲಾಟೂನ್ KSRP ಮತ್ತು ಸೊ DR ಇಂದ ಒಂದು 5 ಪ್ಲಾಟೂನ್ ನಾವು ಅಳವಡಿಸಲಾಗ್ತಾಯಿದೆ. ಸೊ ಇದು ಬಿಟ್ಟು ಎಮರ್ಜೆನ್ಸಿ ಮೇಲೆ ನಾವು ಇನ್ನೂ ಹೆಚ್ಚು DR ತೊಗೊಂಡು ಬಂದೋಬಸ್ತು ಮಾಡಲಾಗುತ್ತೆ. ಸೊ ರೂಟ್ ಮಾರ್ಚ್ ನಾವು ಪ್ರಿಫರಬಲಿ ವಿಸರ್ಜನೆಗೆ ಮುಂಚಿತ ಮೇಯ್ನ್ ವಿಸರ್ಜನಾ ದಿನಗಳಕ್ಕೆ ಮುಂಚಿತವಾಗಿ ಮಾಡ್ತೀವಿ. ಎಸ್ಪೆಷಲಿ ಈಗ 3ನೇ ತಾರೀಕು, ಈಗ 27 ಅಂದರೆ 29ಕ್ಕೆ 28ಕ್ಕೆ ಅಥವಾ 29ಕ್ಕೆ ನಾವು ರೂಟ್ ಮಾರ್ಚ್ ಮಾಡ್ತೀವಿ. ಸೊ ವಶಕ್ಕೆ ಯಾರನ್ನೂ ತೊಗೊಂಡಿಲ್ಲ. ಬಟ್ ನಮ್ಮ ಹತ್ರ ಇರುವ ಟೋಟಲ್ 873 ರೌಡಿ ಶೀಟರ್ಸ್ ಇದ್ದಾರೆ. ಅದರಲ್ಲಿ ಒಂದು ಸುಮಾರು ಒಂದು 35 ಜನ ಜೈಲಲ್ಲಿದ್ದಾರೆ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಅವ್ರನ್ನು ಹೊರತುಪಡಿಸಿ ಕೆಲವರು ತೀರಾ ನಮ್ಮ ಊರಲ್ಲಿ ಇರದೆ ಬಿಟ್ಟು ಹೋಗಿರೋರು ಕೆಲವೊಂದು ಇದ್ದಾರೆ. ಅವ್ರನ್ನ ಬಿಟ್ಟು ಮಿಕ್ಕಿದ್ದೆಲ್ಲರನ್ನೂ ನಾವು ಬೌಂಡ್ ಡೌನ್ ಮಾಡಲಾಗಿದೆ ಪ್ರಿವೆಂಟಿವ್ ಅಡಿಯಲ್ಲಿ. ಸೊ ಅವರೇನಾದರೂ ಅವರು ಈ ಕಾನೂನು ಬಾಹಿರ ಚಟುವಟಿಕೆಗಳು ಮಾಡಿದರೆ ಅವ್ರನ್ನ ನಾವು ತಹಸೀಲ್ದಾರ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರ ಮೇಲೆ ಎಷ್ಟು ನಾವು ಬೌಂಡ್ ಡೌನ್ ಅಮೌಂಟ್ ಮಾಡಿದ್ವಿ, ಬೌಂಡ್ ಓವರ್ ಮಾಡಿದ್ವಿ ಅಷ್ಟನ್ನು ನಾವು ಹಣ ವಸೂಲಿ ಮಾಡಿ ಅವ್ರನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ.
ಮದುವೆ ಸಂದರ್ಭದಲ್ಲಿ ಕಾರ್ಯಕ್ರಮ ಅಂತೇಳಿ ನಿಯಮ ಉಲ್ಲಂಘನೆ ಮಾಡುತ್ತೆ ಅಥವಾ ಅನುಚಿತ ವರ್ತನೆ ಬಗ್ಗೆ ಯಾವ ಥರ ಕ್ರಮ ಮತ್ತು ಎಫ್ ಐ ಆರ್ ಮಾಡ್ತೀವಿ. ಏನು ನಾವು ಕೊಟ್ಟಿರೋ ಇನ್ಸ್ಟ್ರಕ್ಷನ್ಸ್ನ ವೈಲೇಟ್ ಮಾಡಿದ್ದಕ್ಕೆ ಮತ್ತು ಕನ್ಸರ್ನ್ಡ್ ಸೆಕ್ಷನ್ಸ್ನಲ್ಲಿ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಆ್ಯಂಡ್ ಬೇರೆ ಬೇರೆ ಏನೇನು ಸೆಕ್ಷನ್ಸ್ ಬರ್ತವೆ ಅದರೆಲ್ಲ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವರು ತಂದಿರುವ ಎಕ್ವಿಪ್ಮೆಂಟ್ಸ್ ಏನಿರುತ್ತೆ ಅದೆಲ್ಲ ಸೀಸ್ ಮಾಡಲಾಗುತ್ತೆ. ಆ್ಯಂಡ್ ಏನಾದರೂ ಘರ್ಷಣೆಗಳು ಮಾಡಿಕೊಂಡ್ರೆ ಅವ್ರ ಮೇಲೆ ಕನ್ಸರ್ನ್ ಸೆಕ್ಷನ್ IPC BNS ಸೆಕ್ಷನ್ಸ್ನಲ್ಲಿ ಎಫ್ ಐ ಆರ್ ಮಾಡಿ ಜೈಲಿಗೆ ಕಳಿಸಲಾಗುತ್ತೆ.